ಮಂಡ್ಯದವ್ರ ಬಾಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ವಿಡಿಯೋ ಮಾಡೋ ಇನ್ಸ್ಪಿರೇಷನ್ ಆಗುತ್ತೆ. ಪಿಟಿನ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ. ಹಾಗಾಗಿ ಇಲ್ಲಿದೆ, ಸೆಕೆಂಡ್ ಮಾಡಿರೋದು ಇಲ್ಲಿದೆ. ಈ ರಿಮೂವ್ ಈಗ ಇದನ್ನು ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನನ್ನ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಈ ಮುಂಜಾನೆ ವಾತಾವರಣ ನೋಡಿಕೊಂಡು. ಯಾಕಂದರೆ ಇವತ್ತು ಮಾರ್ನಿಂಗ್ಗೆ ನನಗೆ ನಮ್ಮೂರ ಹಾಲಿನ ಡೈರಿ ಸ್ವಲ್ಪ ಕೆಲಸ ಇತ್ತು. ಅಲ್ಲಿಗೆ ಹೋಗ್ಬೇಕಾದ್ರೆ ಈ ವೆದರ್ ನನ್ನ ತುಂಬ ಇಂಪ್ರೆಸ್ ಮಾಡಿತು. ಆ ಕಡೆಯಿಂದ ಬಸ್ಗಳಿಗೆ ಫುಲ್ ಬೆಳಿಗ್ಗೆ ಹಾಕ್ಬಿಟ್ಟಿತ್ತು. ಮನೆಗೆ ಬಂದು ಒಂದು ಲೋಟ ಉಗುರು ಬೆಚ್ಚಗೆ ನೀರಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕುಡಿದೆ. ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಸ್ಕಿನ್ನು ಗ್ಲೋ ಆಗಿರುತ್ತೆ. ತುಪ್ಪ ಯಾವುದು ಕೊಲೆಸ್ಟ್ರಾಲ್ ಅಲ್ಲ, ಅದು ಗುಡ್ ಫ್ಯಾಟ್ ಆಗಿರುತ್ತೆ. ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ರೆಡಿ ಮಾಡಿದ್ಮೇಲೆ ನನಗೆ ಯಾಕೋ ಇವತ್ತು ದೀಪ ಹಚ್ಚಬೇಕು ಅನ್ನಿಸ್ತಾ ಇತ್ತು. ತುಂಬ ತಿಂಗಳುಗಳ ನಂತರ ನಾನು ದೀಪ ಹಚ್ಚಿದ್ದು. ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ, ಸಂತೋಷ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಒಂಥರ ಗುಡ್ ವೈಬ್ಸ್ ಸ್ಟಾರ್ಟ್ ಆದಂಗೆ ಅನ್ನಿಸ್ತು ನನಗೇನೆ ಇವತ್ತು. ನೆಕ್ಸ್ಟ್ ಅಲ್ಲಿಂದ ನಾನು ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಒಂದು ಹಾಯ್ ಹೇಳಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ನೆಕ್ಸ್ಟ್ ಸೂರ್ಯ ನಮಸ್ಕಾರ ಮಾಡಿಕೊಂಡು ನಾನು ಹೊರಟೆ ಆಫೀಸ್ ಕಡೆಗೆ. ತಿಂಡಿ ಮುಗಿಸ್ಕೊಂಡು ನನಗೆ ತುಂಬ ಕೆಲಸ ಇರೋ ಕಾರಣ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ಟೈಮ್ ಸಾಕಾಗ್ತಿಲ್ಲ. ನೆಕ್ಸ್ಟ್ ಆಫೀಸ್ ಹತ್ರ ನಾನು ಹೋಗೋಷ್ಟರೊಳಗಡೆ ಆಫೀಸ್ ಆಲ್ರೆಡಿ ಓಪನ್ ಆಗಿಬಿಟ್ಟಿತ್ತು. ಟೈಮ್ ಆಗಿಬಿಟ್ಟಿತ್ತು. ಆದರೂ ವಿಡಿಯೋಗೊಂದು ಪೋಸ್ ಕೊಟ್ಕೊಂಡು ನನ್ನ ಕೆಲಸ ಮುಗಿಸೋಷ್ಟರೊಳಗೆ ಲಂಚ್ ಟೈಮ್ ಆಯಿತು. ಲಂಚ್ಗೆ ನಾನು ತೊಗೊಂಡೋಗಿರೋ ವಾಟರ್ ಮೆನಲ್ ಆದಮೇಲೆ ನಾನು ಬಾಕ್ಸ್ ತೊಗೊಂಡೋಗಿದ್ದೆ. ಆದರೂ ಬೇಡ ಇವತ್ತು ಅಂದ್ಬಿಟ್ಟು ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದ ಕಾರಣ ಆಫೀಸಲ್ಲಿ ನಮಗೆ ಬಿರಿಯಾನಿ ತರಿಸಿದ್ರು. ಟೇಸ್ಟ್ ಮಾಡಿದ್ವಿ. ನನಗೆ ಬಿರಿಯಾನಿ ಅಂದರೆ ಮಂಡ್ಯದವ್ರ ಮೊದಲೇ ಬಾಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ನನಗೆ ಬಿರಿಯಾನಿ ಅಂದರೆ ಎಲ್ಲಿಲ್ಲದ ಒಲವು. ಎಷ್ಟೇ ಕೆಲಸ ಇದ್ದರೂ ಫಸ್ಟು ಟೇಸ್ಟ್ ಮಾಡೋಣ ಅಂತ ಮನಸ್ಸು ಸೆಳೀತಾ ಇರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ವಿಡಿಯೋ ಮಾಡೋ ಇನ್ಸ್ಪಿರೇಷನ್ ಬರುತ್ತೆ. ನನಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ, ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ, ಈಗ ಇಯರ್ ಎಂಡ್ ಆಗಿರೋದ್ರಿಂದ ನಮಗೆ ಫೈನಾನ್ಷಿಯಲ್ ಇಯರ್ 24-25 ಈಗ ಈ ಮಂತ್ ಲಾಸ್ಟ್ ಆಗುತ್ತೆ. ಅದರಿಂದ ನಮಗೆ ಜಾಸ್ತಿ ವರ್ಕ್ ಇರುತ್ತೆ. ಜೊತೆಗೆ ನಮಗೆ ಇರಿಗೇಷನ್ ಮತ್ತು ಈ ವಾಟರ್ ಪಂಪ್ನ ವಿತರಣೆ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಎಕ್ಸ್ಟ್ರಾ ಕೆಲಸ ಅಡಿಷನ್ ಆಗಿರೋ ಜೊತೆಗೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ಈ ಮಂತ್ ಆಫ್ಟರ್ ಆದಮೇಲೆ ನಾನು ಖಂಡಿತವಾಗ್ಲೂ ಎವ್ರಿಡೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಇವತ್ತೇನಪ್ಪ ಹೇಳಬೇಕು ಅಂತ ಹೊರಟಿದ್ದೀನಿ ಅಂದರೆ, ಯೂಟ್ಯೂಬಲ್ಲಿ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ, ನಮಗೆ ಗೊತ್ತಿರೋ ಯೂಟ್ಯೂಬಲ್ಲಿ ಯಾರೋ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಮೊದಲೆಲ್ಲ ನನಗೂ ಅದೇ ಯೋಚನೆ ಆಯಿತು, ಏನು ಮಾಡೋದು ಏನು ಬಿಡೋದು ಅಂತ. ಇವಾಗಲೂ ಅದು ನನಗೆ ಯೋಚನೆ ಇದೆ. ಬಟ್ ನಾನು ಎಲ್ಲ ತಿಳ್ಕೊಂಡಿರಲಿಲ್ಲ. ಕೆಲವೊಬ್ಬರು ವೀಡಿಯೋಗಳನ್ನ ನೋಡಿ ನಾನು ತಿಳ್ಕೊಂಡೆ ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಥಂಬ್ನೇಲ್ ಮಾಡ್ಕೊಬೇಕು, ಯಾವ ಥರ ವೀಡಿಯೋಗಳನ್ನ ಮಾಡಬೇಕು. ಫಸ್ಟೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಮಾಡಬೇಕು, ಏನು ಮಾಡಬೇಕು. ಯೂಟ್ಯೂಬ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಈಗ ಈ ವರ್ಷದಲ್ಲಿ, ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಯಾಕಂದರೆ ಎಲ್ಲರಿಗೂ ಎಲ್ಲನೂ ತಿಳಿದಿರಲ್ಲ. ಹಂತವಾಗಿ ತಿಳ್ಕೊಬೇಕು ಅನ್ನೋದು ಕೆಲವೊಂದು ಇರುತ್ತೆ. ಇವಾಗ ನಾನು ಆದರೂ ಅಷ್ಟೇ ಹಂತವಾಗಿ ನಾನು ಕೆಲವೊಬ್ಬರು ರೆಫರ್ ಮಾಡಿರೋ ವೀಡಿಯೋಗಳನ್ನೆಲ್ಲ ನೋಡ್ಕೊತ ಫೇಮಸ್ ಯೂಟ್ಯೂಬರ್ ಬಗ್ಗೆ ಎಲ್ಲ ಸರ್ಚ್ ಮಾಡಿಕೊಂಡು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅದನ್ನೆಲ್ಲ ನಾನು ಸರ್ಚ್ ಮಾಡಿಕೊಂಡು ಅದಾದಮೇಲೆ ಏನಪ್ಪ ಅಂತ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇವಾಗ ಸ್ವಲ್ಪ ಅದು ಇದು ಆ್ಯಪ್ಸ್ಗಳೆಲ್ಲ ನೋಡಿಕೊಂಡು ಅವ್ರ ವೀಡಿಯೋಸ್ಗಳೆಲ್ಲ ನೋಡಿಕೊಂಡು ಕಲ್ತ್ಕೊಂಡಿದ್ದೀನಿ. ನಿಮಗೆ ನಾನು ಇವತ್ತೇನಪ್ಪ ಹೇಳಬೇಕು ಅಂತ ಹೊರಟಿರೋದ್ದೀನಿ ಅಂತ ಅಂದರೆ, ನಿಮಗೆ ಈಸಿ ಇವತ್ತು ನನಗೆ ಟೈಮ್ ಸಿಗದೇ ಇರೋ ಕಾರಣ, ಸ್ವಲ್ಪ ಟೈಮ್ ಇರೋದ್ರ ಕಾರಣ ಯೂಟ್ಯೂಬ್ ಆಲ್ರೆಡಿ ಯಾರಾದರೂ ಕ್ರಿಯೇಟ್ ಮಾಡಿರೋರು ಜೊತೆಗೆ ವಿಡಿಯೋ ಎಡಿಟ್ ಮಾಡೋದೆಲ್ಲ ಮುಂದೆ ಹೇಳ್ಕೊಡ್ತೀನಿ ನಾನು. ಇವತ್ತು ಫಸ್ಟ್ ನಾನು ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಹೇಳಬೇಕು ಅಂದರೆ, ತಮ್ನೆಲ್ ಅಂದರೆ ಏನು? ತಮ್ನೆಲ್ ಅಂದರೆ ಯೂಟ್ಯೂಬಲ್ಲಿ ನಿಮಗೆ ವಿಡಿಯೋ ಹಾಕಬೇಕಾದ್ರೆ ನಿಮಗೆ ಇವಾಗ ಯಾವುದಾದ್ರೂ ಯೂಟ್ಯೂಬಲ್ಲಿ ನೀವು ವಿಡಿಯೋ ಏನು ಗೊತ್ತಾ, ಅವ್ರನ್ನ ನೋಡಿದ ತಕ್ಷಣ ನೀವು ಅವ್ರದ್ದು ಫಸ್ಟ್ ಲೈನ್ನ ನೀವು ನೋಡ್ತೀರಾ. ಫಸ್ಟು ಫ್ರಂಟ್ ಆಫ್ ಶೋ ಆಗಿದೆ, ಏನು ಶೋ ಆಗ್ತಾ ಇರುತ್ತೆ ಅದನ್ನು ನೀವು ಸರ್ಚ್ ಮಾಡಬೇಕಾದ್ರೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ನೋಡ್ತೀರಾ. ಅದರಲ್ಲೇನು ಅವ್ರ ಒಳಗಡೆ ಎಲ್ಲ ಏನಿದೆ, ಅದು ಫುಲ್ ಲೆಂತಿ ವಿಡಿಯೋದಲ್ಲೆಲ್ಲ ಏನಿರುತ್ತೆ ಅದು ಫುಲ್ಲು ನಿಮಗೆ ತಮ್ನೆಲ್ಲಲ್ಲಿ ಕಾಣಿಸುತ್ತೆ, ಅಂದರೆ ಆ ಪಿಕ್ಚರಲ್ಲಿ ಕಾಣಿಸುತ್ತೆ. ಅದನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಈಗ ಹೊಸ ಯೂಟ್ಯೂಬರ್ಸು ಈಗ ಸ್ಟಾರ್ಟಿಂಗ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು. ಈಗ ಆಲ್ರೆಡಿ ಯೂಸ್ ಮಾಡ್ತಿರೋರಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಬಟ್ ಹೊಸದಾಗಿ ಯೂಸ್ ಮಾಡ್ತಿರೋರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಅದನ್ನು ಹೆಂಗೆ ನಿಮ್ಮ ತಮ್ನೆಲ್ಲು ಅಂದರೆ ಇಂಪ್ರೆಷನ್ ನಿಮ್ಮದು ಫಸ್ಟ್ ನೋಡಿದ ತಕ್ಷಣ ಸ್ಟಾರ್ಟಿಂಗು ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತಿದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಯಾಕಂದರೆ ಈ ಕಲಿದೇ ಇರೋದು ಯಾವುದೂ ಇಲ್ಲ, ಎಲ್ಲನೂ ನಾವು ತಿಳ್ಕೊಂಡೇ ಕಲಿಬೇಕು. ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು ಅಂತಲೇ ಎಲ್ಲರೂ ವೀಡಿಯೋ ಮಾಡಲ್ಲ. ಕೆಲವೊಬ್ಬರು ಏನು ಗೊತ್ತಾ,
ಅವರ ಮೈಂಡು ರಿಫ್ರೆಶ್ಗೋಸ್ಕರ ಮಾಡ್ತಾರೆ, ಕೆಲವೊಬ್ಬರು ಅವ್ರ ಖುಷಿಗೋಸ್ಕರ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಅವರಲ್ಲಿರೋ ಕ್ರಿಯೇಟಿವಿಟಿನ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ. ಹಾಗಾಗಿ ಇಂಪ್ರೆಷನ್ನ ಹೆಂಗೆ ಕ್ರಿಯೇಟ್ ಮಾಡೋದು, ಈ ತಮ್ಮನ್ನೆಲ್ಲ ಯಾವ ಥರ ಮಾಡ್ಕೊಳ್ಳೋದು, ಯಾವ ಆ್ಯಪಲ್ಲಿ ಮಾಡ್ಕೊಳ್ಳೋದು, ಅದನ್ನು ಹೆಂಗೆ ಎಡಿಟ್ ಮಾಡೋದು ಅನ್ನೋ ಫುಲ್ ವಿಡಿಯೋನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಇವತ್ತು. ಅದಕ್ಕೆ ನಾವು ಇವಾಗ ಏನು ಮಾಡೋಣ ಅಂದರೆ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್. ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ಳೋಣ. ನಾನು ಯಾವ ಥರ ತಮ್ಮನೆಲ್ನ ಕ್ರಿಯೇಟ್ ಮಾಡ್ಕೊತೀನಿ, ನನಗೆ ಗೊತ್ತಿರುವಷ್ಟು ನಿಮಗೆ ಹೇಳ್ಕೊಡ್ತೀನಿ ನಾನು ಹೇಗೆ ಕ್ರಿಯೇಟ್ ಮಾಡ್ಕೋತೀನಿ ಅಂತ. ನಾನು ಈಗ ಆಲ್ರೆಡಿ ನಿಮಗೆ ಪ್ಲೇಸ್ಟೋರಲ್ಲಿ ಆ್ಯಪ್ ಸಿಗುತ್ತೆ, ತಮ್ನೆಲ್ ಅಂತ ಆ್ಯಪು, ಇಲ್ಲ ಪಿಕ್ಸೆಲ್ ಲ್ಯಾಬ್ ಅಂತ ಸಿಗುತ್ತೆ. ನಾನು ಎರಡನ್ನೂ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ನಿಮಗೆ ತೋರಿಸ್ಕೊಡೋದು ನಾನು ಎಷ್ಟು ದಿನ ಮಾಡ್ತಿದ್ದೆ ತಮ್ನೆಲ್ ಅಂತ ಒಂದು ಆ್ಯಪಲ್ಲಿ. ಆ ಆ್ಯಪಿಂದನೇ ನಿಮಗೆ ಹಿಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಆ ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊತೀನಿ ಅದನ್ನು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಈಗ ಓಪನ್ ಮಾಡಿದ ತಕ್ಷಣ ಈ ಥರ ಫ್ರೇಮ್ ಬರುತ್ತೆ. ನೀವು ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಟೆಂಪ್ಲೇಟ್, ಕ್ರಿಯೇಟ್, ಸರ್ಚ್ ಅಂದರೆ ಮೈ ಡಿವೈಸ್ ಅಂತ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಕ್ರಿಯೇಟ್ ಮಾಡ್ಕೊಬೇಕು. ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ತೋರಿಸುತ್ತೆ ನೀವೇನು ತೋರಿಸುತ್ತೆ ಕಸ್ಟಮ್ ಮಾಡ್ಕೊಬೇಕು ನೀವು ಸೈಜ್ನ. ತಮ್ನೆಲ್ ಸೈಜು, ಇಲ್ಲಾಂದರೆ ಚಾನಲ್ ಆರ್ಟು, ಡಿಸ್ಪ್ಲೇ, ಚಾನಲ್ ಪ್ರೊಫೈಲು, ಜೊತೆಗೆ ಶಾರ್ಟ್ಸು ಅಂತ ತೋರಿಸುತ್ತೆ. ಇಲ್ಲಿ ಇನ್ನು ಮುಂದೆ ಹೋದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ತುಂಬ ಏನೇನು ನಾವೆಲ್ಲ ಯೂಸ್ ಮಾಡ್ತೀವಿ ಅದೆಲ್ಲ ಸಿಗುತ್ತೆ. ನಮ್ಗೆ ಈಗ ಬೇಕಾಗಿರೋದೇನು, ತಮ್ನೆಲ್ ಫಾರ್ ಯೂಟ್ಯೂಬ್ಗೆ ಅಂತ ಅಂದರೆ ನೀವು ತಮ್ನೆಲ್ ಅಂತ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೇಳುತ್ತೆ ನಿಮಗೆ ಸೆಲೆಕ್ಟ್ ಬ್ಯಾಕ್ಗ್ರೌಂಡು, ನಮ್ಮ ಹಿಂದೆಗೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಬೇಕು. ಯಾವ ಥರ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಇಲ್ಲೆಲ್ಲ ನಿಮಗೆ ಸಾಕಷ್ಟು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಆಪ್ಷನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಇವಾಗ ಇಲ್ಲಿ ನನಗೆ ಈ ಕಲರ್ ಇಷ್ಟ ಲೈಕ್ ಆಯಿತು, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಏನು ಕಾಣಿಸುತ್ತೆ ನಿಮಗೆ, ಪೇಜಸ್, ಆ್ಯಡ್ ಟೆಕ್ಸ್ಟ್, ಆ್ಯಡ್ ಇಮೇಜ್, ಜೊತೆಗೆ ಬ್ಯಾಕ್ಗ್ರೌಂಡ್ ಮತ್ತು ಗ್ರಾಫಿಕ್ಸು, ಶೇಪ್ಸ್ ಅಂತ ಎಲ್ಲ ಇರುತ್ತೆ. ನಿಮ್ಗೆ ಇವಾಗ ಏನು, ನಿಮಗೆ ಇಮೇಜ್ ಆ್ಯಡ್ ಮಾಡ್ಕೊಬೇಕು. ಇಮೇಜ್ ಆ್ಯಡ್ ಮಾಡ್ಕೊಂಡು ಆ್ಯಡ್ ಇಮೇಜ್ಗೆ ಹೋಗಿ. ನೀವೀಗ ಈಗ ಆಲ್ರೆಡಿ ನಿಮಗೆ ತಮ್ಮನೇಲಿಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫೋಟೋನ ಇಟ್ಕೊಂಡಿರ್ತೀರ. ನಾನು ಇವಾಗ ಏನು ಮಾಡೋದು, ಇವಾಗ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇಲ್ಲೊಂದಿದೆ ನೋಡಿ, ನಾನಿವತ್ತು ನಿಮಗೆ ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ. ರಾಗಿ ಮಾಲ್ಟ್ ಈಗ ಆ ಪಿಕ್ಚರ್ನ ಹಾಕ್ಕೊಂಡೆ. ಈಗ ನಿಮಗೆ ಇಲ್ಲಿ ಸೈಜ್ ಕೇಳುತ್ತೆ, ಅದು ಒರ್ಜಿನಲ್ ಸೈಜ್ ಇರಬೇಕಾ, ಇಲ್ಲ ಅಂದರೆ ಇಲ್ಲಿ ಈ ಥರ ಸೈಜ್ ಯೂಟ್ಯೂಬ್ ಸೈಜ್ ಬೇಕಾ, ಆ ಥರ ಕೇಳುತ್ತೆ. ನಾನಿವಾಗ ನಿಮಗೆ ಇದು ಫುಲ್ ಪಿಕ್ಚರ್ ಬೇಕಾಗಿರೋದ್ರಿಂದ ಒರ್ಜಿನಲ್ ಸೈಜ್ ಹಾಕೋತೀನಿ. ಒರ್ಜಿನಲ್ ಸೈಜ್ ಹಾಕ್ಕೊಂಡು ನಾನು ಏನು ಮಾಡ್ತೀನಿ, ಅದನ್ನು ಝೂಮ್ ಇನ್ ಮಾಡ್ಕೊತೀನಿ, ದೊಡ್ಡದಾಗಿ ಮಾಡ್ಕೊಂಡು ಇದನ್ನ ಫ್ರೇಮ್ನ ಹಾಕೋತೀನಿ. ಇಲ್ಲಿಗೆ ಇದನ್ನ ಎಷ್ಟು ನನಗೆ ಯಾವ ಥರ ಬೇಕು, ನನಗೆ ಯಾವ ಥರ ಫಿಕ್ಸ್ ಆಗಬೇಕು ಆ ಥರ ನಾನು ಮಾಡ್ಕೊತೀನಿ. ಅದರಲ್ಲಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ, ಈಗ ಈ ಥರ 3D ಎಫೆಕ್ಟು ಈ ಥರದ್ದೆಲ್ಲ ತಿರುಗಬೇಕಾ ಹಂಗೆಲ್ಲ ಇರುತ್ತೆ. ಅದೆಲ್ಲ ನಿಮ್ಗೆ ಬೇಡ ಅಂದರೆ ಇಲ್ಲಿ ಆಪ್ಷನ್ ಕಾಣುತ್ತೆ ನೋಡಿ, ಹಿಂಗೆ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ. ನಾವು ಏನೇನೆಲ್ಲ ಅಡ್ಜಸ್ಟ್ ಮಾಡಿದ್ದೀವಿ ಹಿಂಗೆ ಮಾಡಿದ್ರೆ ಮತ್ತೆ ಅದೇ ಶೇಪಿಗೆ ಬರುತ್ತೆ. ನೆಕ್ಸ್ಟ್ ನಾನು ಇಲ್ಲಿಗೀಗ ಟೈಟಲ್ ಕೊಟ್ಕೊಬೇಕು. ಇಲ್ಲಿ ಆಲ್ರೆಡಿ ಟೈಟಲ್ ಇದೆ, ನಾವು ಇವಾಗ ಟೈಟಲ್ ಕೊಟ್ಕೊಳ್ಳೋಣ. ಏನಂದರೆ ಇವಾಗ ಕನ್ನಡ, ಇಂಗ್ಲೀಷ್ ನನಗೆ ಎರಡೂ ಬೇಕು. ಇವಾಗ ನಿಮಗೆ ಅಲ್ಲಿ ಆ ಕೀಬೋರ್ಡಲ್ಲಿ ಆಪ್ಷನ್ ಇರುತ್ತೆ ನಿಮಗೆ. ನಾನು ಏನು ಮಾಡಿದ್ದೀನಿ ಇವಾಗ ಇಲ್ಲಿ ನಾನು ಹಾಕ್ಕೊಂಡೆ, ಬೇಸಿಗೆಯಲ್ಲಿ ತಂಪಾದ ರಾಗಿ ಮಾಲ್ಟ್ ಅಥವಾ ಅಂಬ್ಲಿ ಅಂತ ಹಾಕ್ಕೊಂಡೆ ನಾನು ಇಲ್ಲಿ ನೇಮ್ನ. ಅದನ್ನು ಓಕೆ ಮಾಡಿಕೊಂಡು ಈ ಥರ ನಿಮಗೆ ಸಿಗುತ್ತೆ. ನಿಮಗೇನಾದರೂ ಅಕಸ್ಮಾತ್ ಇದು ಏನಾದರೂ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಫುಲ್ ಲಾಂಗ್ ಸೆಂಟೆನ್ಸ್ ಬೇಡ ಅಂತ ಅಂದರೆ ಇದನ್ನು ಸ್ಪೇಸ್ ಕೊಟ್ಟರೆ ಇದು ಕೆಳಗಡೆ ಈ ಥರ ಕಾಣಿಸುತ್ತೆ. ಈ ಥರ ಏನಂದರೆ ಈ ಥರ ಕಾಣಿಸುತ್ತೆ. ಈ ಥರ ಯಾಕಂದರೆ ನನಗೆ ಇಲ್ಲಿ ಸ್ಪೇಸ್ ಚಿಕ್ಕದಾಗಿರೋ ಕಾರಣ ನಾನು ಈ ಥರ ಮಾಡ್ಕೋತೀನಿ. ಈ ಥರ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ನಿಮಗೆ ರೊಟೇಷನ್ ಇರುತ್ತೆ, ಸೈಜ್ ಇರುತ್ತೆ, ಯಾವ ಥರ ಸ್ಮಾಲ್ ಸೈಜ್ ಆಗ್ಬೋದು, ಇಲ್ಲ ಬಿಗ್ ಸೈಜ್ ಆಗ್ಬೋದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕರೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಪೊಸಿಷನ್, ನಿಮಗೆ ಪೊಸಿಷನ್ ಎಲ್ಲಿರಬೇಕು, ಮೇಲಿರಬೇಕು, ಇಲ್ಲ ಮಧ್ಯ ಇರಬೇಕು, ಇಲ್ಲ ಕೆಳಗಡೆ ಇರಬೇಕು. ನನಗಿದು ಮೇಲೆ ಇರಬೇಕು. ಮೇಲಂದರೆ ಅತಿ ಮೇಲೂ ಬೇಡ, ನನಗೆ ಕಂಫರ್ಟಬಲ್ ಇಲ್ಲಿ ಅಂದರೆ ಅಡ್ಜಸ್ಟ್ ಮಾಡ್ಕೋತೀನಿ ಅಲ್ಲಿಗೆ. ನೆಕ್ಸ್ಟ್ ಕಲರ್, ನಿಮಗೆ ಕಲರ್ ಯಾವ ಕಲರಲ್ಲಿರಬೇಕು ಅಂತನಾದರೂ ಆಗುತ್ತೆ. ಯಾವ ಕಲರು, ಈಗ ಅದು ಅದೇ ಕಲರ್ ಇದೆ, ಅದೇ ಕಲರ್ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಕಾಣಲ್ಲ. ಇದು ಬ್ಲ್ಯಾಕಲ್ಲಿ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಗ್ರೇಡಿಯಂಟ್ ಅಂದರೆ ಇದರಲ್ಲಿ ಕಲರ್ಸು, ಮಿಕ್ಸಡ್ ಕಲರ್ಸು ಎಲ್ಲ ಇರುತ್ತೆ. ನಮ್ಗೆ ಇದನ್ನು ಬೇಡ. ನೆಕ್ಸ್ಟ್ ಪ್ಯಾಟ್ರನ್, ಇದರಲ್ಲೂ ಅಷ್ಟೇ ಇನ್ಕ್ಲೂಡ್ ಮಾಡಿದ್ರೆ ಈ ಥರ ನೇಮ್ಗಳ ಮಧ್ಯ ಈ ಥರ ಎಲ್ಲ ಪಿಕ್ಚರ್ಸ್ ಎಲ್ಲ ಆ್ಯಡ್ ಆಗುತ್ತೆ. ನಮಗೆ ಈ ಥರ ಎಲ್ಲ ಏನೂ ಬೇಡ. ಇಲ್ಲಿ ನೋಡಿ, ಇಲ್ಲಿ ಹೋದರೆ ನಮ್ಮ ಮತ್ತೆ ರಿಟರ್ನ್
ರಿಟರ್ನ್ ನಾರ್ಮಲ್ ಸ್ಟೇಜ್ಗೆ ಇದು ಬಂತು. ಇವಾಗ ಏನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊ. ಫಾಂಟ್, ಈಗ ಫಾಂಟ್ ಯಾವ ಥರ ಇರಬೇಕು ನಮಗೆ, ಈ ಥರ ಬರುತ್ತೆ, ಇಲ್ಲ ಈ ಥರ ಬರುತ್ತೆ, ಇಲ್ಲ ಈ ಥರ ಡಿಸೈನ್ಸ್ ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಇದು ಇಂಗ್ಲೀಷಲ್ಲಿ ಆದರೆ ಚೇಂಜ್ ಆಗುತ್ತೆ, ಕನ್ನಡದಲ್ಲಿ ಏನು ಚೇಂಜ್ ಆಗಲ್ಲ. ಈ ಥರ ದಪ್ಪಗೆ ಬರುತ್ತೆ, ಇಲ್ಲ ಈ ಥರ ಬರುತ್ತೆ, ಇಲ್ಲ ಮೂರು ಅಂದರೆ ನಮಗೆ ಈಗ ಇಲ್ಲಿ ಈ ಥರ ಇದು ನೋಡಿ ಈ ಥರ ಅಷ್ಟೇ. ಬಟ್ ಇಂಗ್ಲೀಷಲ್ಲಿ ಆದರೆ ನಿಮಗಿನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಮ್ಗೆ ಶ್ಯಾಡೋ ಅಂದರೆ ಈ ಥರ ಶ್ಯಾಡೋ ಬೇಕು. ಈಗ ಬ್ಲರ್ ಈ ಥರ ಕಲರ್ ಯಾವುದು ಇದರಲ್ಲಿ ಯಾವ್ದು ಕಾಣಿಸುತ್ತೆ, ಬ್ಲ್ಯಾಕ್ ಕಲರ್ ಆದರೆ ನಮಗೆ ಇದು ಕಾಣಿಸುತ್ತೆ ಅಲ್ಲ, ಬ್ಲ್ಯಾಕು. ಓಕೆ, ಈಗ ಎಲ್ಲ ಆಯ್ತಲ್ವ. ನೆಕ್ಸ್ಟ್ ಬ್ಯಾಕ್ ಹೋಗಿ ನಮಗೆ ಈಗ ಏನಾಗುತ್ತೆ, ನಮ್ಗೆ ಅದು ಬ್ಲ್ಯಾಕಲ್ಲಿ ಇರಬೇಕು ಆಯಿತಾ. ನಮಗೆ ಈ ಟೆಕ್ಸ್ಟು ನಮಗೆ ಬ್ಲ್ಯಾಕಲ್ಲಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಹಿಂದೆಗಡೆ ಬ್ಯಾಕ್ಗ್ರೌಂಡು ಲೈಟ್ ಕಲರ್ ಆಗಿರೋದ್ರಿಂದ ಇದು ಡಾರ್ಕ್ ಕಲರ್ ಆದರೆ ಇಲ್ಲಿ ಈ ಥರ ಕಾಣಿಸುತ್ತೆ. ನಾವು ಇದನ್ನು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಅಂದರೆ ಬೇಸಿಗೆ ಇಲ್ಲಿ ತಂಪಾದ ರಾಗಿ ಮಾಲ್ಟ್ ಅಥವಾ ಅಂಬ್ಲಿ ಹಿಂಗೆ ಬರುತ್ತೆ. ಹಿಂಗೆ ಬಂದಾಗ ನಾವು ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇನ್ನೂ ಏನಾದರೂ ಆ್ಯಡ್ ಮಾಡ್ಕೊಬೋದು ನೀವು ಟೆಕ್ಸ್ಟು. ಸೂಪರ್ ಡ್ರಿಂಕ್ ಅಂತ ಹಾಕೋತೀನಿ ಇಂಗ್ಲೀಷಲ್ಲಿ. ಸೂಪರ್ ಎನರ್ಜಿ ಡ್ರಿಂಕ್ ಅಂತ. ಸೂಪರ್ ಡ್ರಿಂಕ್. ಈಗ ನಾನಿಲ್ಲಿ ಸೂಪರ್ ಡ್ರಿಂಕ್ ಅಂತ ಹಾಕ್ಕೊಂಡು ನಾನೇನು ಮಾಡ್ತೀನಿ, ಓಕೆ ಮಾಡ್ಕೋತೀನಿ. ಓಕೆ ಮಾಡ್ಕೊಂಡ್ರೆ ಈ ಥರ ಬರುತ್ತೆ ಇಲ್ಲಿ. ಈಗ ಇಂಗ್ಲೀಷಲ್ಲಿ ಆದರೆ ನಮಗೆ ಫಾಂಟ್ ಚೇಂಜ್ ಆಗುತ್ತೆ. ಇಲ್ಲಿ ರೊಟೇಷನ್ನು, ಸೈಜು ಏನು ಆಪ್ಷನ್ ಇರುತ್ತೆ ಅದೇ, ಕಲರ್ ಕಾಂಬಿನೇಷನು, ಈಗ ದೆಮ್ಸ್ ಬಂದಾಗ ಇಂಗ್ಲೀಷಲ್ಲಾದರೆ ಈ ಥರ ಬರುತ್ತೆ ಫಾಂಟ್ ಚೇಂಜ್. ಈ ಥರ ಅದು ಬಿಟ್ಟರೆ ಈ ಥರ ಹೀಗೆ ಇನ್ನೂ ಹಲವಾರು ಈ ಥರ ಎಲ್ಲ ಬರುತ್ತೆ. ನಮಗೆ ಇದರಲ್ಲೆಲ್ಲ ಯಾವುದು ಸೂಟಬಲ್ ಆಗುತ್ತೆ, ಯಾವುದು ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ಅದನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ನನಗೆ ಲೈಕ್ ಆದದಕ್ಕೆ ನಾನು ಇದನ್ನು ಇಟ್ಕೊಂಡೆ. ಯಾಕಂದರೆ ಇದೊಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಸೂಪರ್ ಡ್ರಿಂಕ್ ಅಂದರೆ ದಿಸ್ ಇಸ್ ಒನ್ ಸ್ಪೆಷಲ್ ಡ್ರಿಂಕ್. ಇದನ್ನು ಅಷ್ಟೇ, ಇದನ್ನು ಹಿಂಗೆ ಕರೆಕ್ಟ್ ಅಡ್ಜಸ್ಟ್ ಮಾಡಿಕೊಂಡೆ. ಆಲ್ರೆಡಿ ನಾವು ಏನು ಈ ತಮ್ನೇಲ್ ಮಾಡೋಕ್ಕೆ ಫೋಟೋಸ್ ನಮ್ಗೆ ಯಾವ್ದು ಬೇಕೋ ಅದನ್ನು ಮೊದಲೇ ನಾವು ತೆಗೆದು ಇಟ್ಕೊಬೇಕು. ಸ್ಕ್ರೀನ್ಶಾಟ್ ಮಾಡಿ, ಇಲ್ಲಾಂದರೆ ಫೋಟೋ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸೂಪರ್ ಡ್ರಿಂಕ್ ಮಾಡಿಕೊಂಡು ನೀವು ಅಂದರೆ ಇಲ್ಲಿ ಲೈಕ್ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಈ ಥರ ಇರುತ್ತಲ್ವ. ನೆಕ್ಸ್ಟ್ ಆ್ಯಡ್ ಇಮೇಜ್ ಇದ್ರೆ ನಿಮಗೆ ಎಷ್ಟು ಬೇಕಾದ್ರೆ ಇಮೇಜ್ನ ಸಣ್ಣಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೋದು. ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಇದೆಲ್ಲ ಶೇಪ್ಸ್ ಇದೆಲ್ಲ ನಿಮಗೆ ಇಲ್ಲಿ ನಿಮಗೆ ಇಲ್ಲಿ ಡೈಮಂಡ್ ಶೇಪಲ್ಲಿ ಬಂದು ರೆಡ್ ಸಿಂಬಲ್ ಇರುತ್ತಲ್ಲ, ಇದೆಲ್ಲ ನೀವು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ಇದನ್ನೆಲ್ಲ ಹಾಕೋಬೇಕಾಗುತ್ತೆ. ನಮಗೆ ಬೇಡ ಪೇ ಎಲ್ಲ ಏನು ಬೇಡ. ಸೊ ಹಾಗಾಗಿ ಇಲ್ಲಿ ಇಷ್ಟು ನಮಗೇನಿದೆ ಅಷ್ಟು ಮಾತ್ರ ಹಾಕ್ಕೊಳ್ಳೇನ್ವಾ. ನೆಕ್ಸ್ಟ್ ಇಲ್ಲಿ ಪೇಜಸ್ ಅಂತ ಇದೆಯಲ್ಲ, ಇಲ್ಲಿ ಹೋದರೆ ನೆಕ್ಸ್ಟ್ ಇನ್ನೊಂದು ಪೇಜ್ ಸಿಗುತ್ತೆ. ನಿಮಗೆ 2 ಪೇಜ್ ಸಿಗೋದು. 3ನೇ ಪೇಜ್ ಬೇಕಂದರೆ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಓಕೆನಾ, ನನಗೂ ಅಷ್ಟಾಗೊತ್ತಿಲ್ಲ. ಈಗ ಓಕೆ. ನೆಕ್ಸ್ಟ್ ಪೇಜು ಮತ್ತೆ ಬ್ಲ್ಯಾಂಕ್ ಪೇಜ್ ಬಂತು ನಮಗೆ. ಮತ್ತೆ ಬ್ಲ್ಯಾಂಕ್ ಪೇಜ್ ಬಂದಾಗ ನಾವು ಏನು ಮಾಡಬೇಕು, ಈಗ ನೆಕ್ಸ್ಟ್ ಇನ್ನೊಂದೇನಾದರೂ ನಾವು ಮಾಡ್ಕೋತೀವಿ. ಇನ್ನೊಂದೇನಾದರೂ ಮಾಡ್ಕೊಂಡಾಗ ನಿಮ್ಗೇನು ಬರುತ್ತೆ, ಆ್ಯಡ್ ಇಮೇಜ್ಗೆ ಹೋದರೆ ನಿಮಗೆ ಇಮೇಜ್ ಯಾರು ಆ್ಯಡ್ ಮಾಡ್ಕೊಬೋದು. ನಮಗೆ ಇಮೇಜ್ ಬೇಡ ಅಂತಂದರೆ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಕೊಬೋದು. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಈ ಥರ ಎಲ್ಲ ಸಿಗುತ್ತೆ, ಗ್ರೇಡಿಯಂಟ್ಸ್ ಮಿಕ್ಸೆಡ್ ಕಲರ್ಸ್ ಅದು ಬಿಟ್ಟರೆ ಸ್ಟಾಕ್ ಇಮೇಜಸ್ ಇಲ್ಲಿ ಬರುತ್ತೆ. ಇವಾಗ ನಿಮ್ದು ಏನಾದರೂ ಕುಕಿಂಗ್ ಚಾನಲ್ ಆದರೆ ಇದು ಆ್ಯಡ್ ಮಾಡ್ಕೊಬೋದು. ಈ ಸ್ಟಾರ್ಸ್ ಎಲ್ಲ ನಿಮಗೆ ಕಾಸ್ಟ್ ಆಗಿದೆ. ಅದು ಬೇಡ ಅಂದರೆ ಯೂಟ್ಯೂಬ್ ಚಾನಲ್ ಅಂದರೆ ಈ ಥರ ಆ್ಯಡ್ ಮಾಡ್ಕೊಬೋದು. ಈಗ ಮಿನಿಮಲಿಸ್ಟ್ ಅಂದರೆ ಇದರಲ್ಲೇ ಇರುತ್ತೆ. ಇವಾಗ ಇದು ಆಂಟಿ ಕ್ಲಾಕ್ ಥರ ಇದೆ. ಬಟ್ ಈ ಥರ ಎಲ್ಲ ಯುನಿಕ್ಕಾಗಿ ನಿಮಗೆ ಓಪನ್ ಆಗುತ್ತೆ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ. ಇವಾಗ ನನಗೆ ಇದು ಇಷ್ಟ ಆಯಿತು ಕ್ಲಾಕ್ ವೈಸು. ಇದರಲ್ಲೇ ಅಡ್ಜಸ್ಟಬಲ್ ಇರುತ್ತೆ. ನಿಮಗೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದಿರುತ್ತೆ. ಇಲ್ಲಿ ನಿಮಗೆ ಇರುತ್ತೆ ಆರೋ ಕೊಟ್ಟಿರ್ತಾರಲ್ಲ, ಝೂಮ್ ಆ ಥರ ಇರುತ್ತೆ. ನೀವು ಈಗ ನಿಮ್ಗೆ ಎಲ್ಲಿಗೆ ಅಡ್ಜಸ್ಟ್ ಬೇಕು ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಾಗ ನಿಮಗೆ
ಈ ಥರ ಪಿಕ್ಚರ್ ಬರುತ್ತೆ. ಈ ಥರ ಪಿಕ್ಚರ್ ಬಂದಾಗ ನಿಮ್ಗೆ ಈ ಥರ ಬರುತ್ತೆ. ಈ ಥರ ಬಂದಾಗ ಏನು ಮಾಡಬೇಕು ಅಂದರೆ ನಿಮಗೆ ಇವಾಗ ನೆಕ್ಸ್ಟ್ ನಂದು ಬರೀ ಆಫೀಸ್ದು ಎಲ್ಲ ತುಂಬಿದೆ. ಬರೀ ನಂದು ಆಫೀಸ್ದ ಇರುತ್ತೆ, ಏನೇ ಸ್ಕ್ರೋಲ್ ಮಾಡಿದ್ರು ಆಫೀಸ್ದೇ ಸಿಗುತ್ತೆ. ಈಗ ನನ್ನ ಫೋಟೋ ಇಲ್ಲಿ ನನ್ನ ಫೋಟೋ ಇದೆಲ್ಲ, ನಾನು ಇವಾಗ ಇದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ನನಗೆ ನನ್ನ ಫೋಟೋನ ನಾನೀಗ ಆ್ಯಡ್ ಮಾಡಬೇಕು ಅಂದ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಒರಿಜಿನಲ್ ಸೈಜು ಇಲ್ಲ ಈ ಥರ ಇಲ್ಲ ಈ ಥರ ಇಲ್ಲ ಇದು ಓಕೆನಾ. ನನಗೆ ಇವಾಗ 3x4 ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. 3x4 ಮಾಡಿದಾಗ ಏನಾಗುತ್ತೆ, ಇಲ್ಲ 1x1 ಮಾಡಿದಾಗ ಏನಾಗುತ್ತೆ, ಈ ಥರ ಸಿಗುತ್ತೆ. ಇದ್ರೆ ನಾನು ಓಕೆ ಮಾಡಿಕೊಂಡೆ. ಓಕೆ ಮಾಡ್ಕೊಂಡಾಗ ಏನಾಗುತ್ತೆ, ಇದು ಈ ಥರ ಬರುತ್ತೆ. ಈ ಥರ ಬಂದಾಗ ನೀವು ಈ ಥರ ಮಾಮೂಲಿ ಹೇಳಿಲ್ಲ ಝೂಮ್ ಮಾಡ್ಕೊಬೇಕು, ಝೂಮ್ ಇನ್ ಮಾಡ್ಕೊಬೇಕು, ಮರ್ಜ್ ಮಾಡ್ಕೊಬೇಕು, ಈ ಥರ ಅಂದ್ಕೊಂಡ್ರಿ. ಇವಾಗ ಏನು ಮಾಡಬೇಕು ನೀವು, ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಈಗ ನಾನೀಗ ಟೈಟಲ್ ಕೊಟ್ಕೊತೀನಿ. ಒಂದು ಯಾವುದೋ ಒಂದು ವಿಡಿಯೋ ಮಾಡ್ಕೊಂಡಿರ್ತೀನಿ, ಟೈಟಲ್ ಕೊಟ್ಕೊಳ್ತೀನಿ, ಸಮಯದ ಗೊಂಬೆ ಮಾನವ ಅಂತ ನಾನು ಕೊಟ್ಕೋತೀನಿ. ಓಕೆನಾ. ಹಿಂಗೆ ಕೊಟ್ಕೊಂಡು ನಾನೀಗ ಓಕೆ ಮಾಡಿಕೊಂಡೆ. ಈಗ ನಾವು ಸಮಯದ ಗೊಂಬೆ ಮಾನವ, ನಾನು ಏನಕ್ಕೆ ಈ ಸಿಂಬಲ್ ಕೊಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಟೈಮ್ ತಗೊಂಡಿದ್ದೀನಿ, ಯಾವುದೋ ಒಂದು ಸಮಯದ ಬಗ್ಗೆ ವಿಡಿಯೋ ಮಾಡಿರ್ತೀನಿ, ಅದು ಏನೋ ಒಂದು ಆಗಿರುತ್ತೆ, ಆಗ ನಾನು ಹಿಂಗೆ ಕೊಟ್ಕೊತೀನಲ್ಲ, ಇದು ಇವಾಗ ದಪ್ಪಕ್ಕೆ ಮಾಡ್ಕೊಬೋದು. ಇದೊಂದೇ ಸಾಕು. ಹಿಂಗೆ ಮಾಡಿಕೊಂಡು ಇದು ನಾನು ಈಗ ಕಲರು 2 ಡಲ್ ಕಲರ್ ಆಯಿತು, ಡಿಮ್ ಕಲರ್ ಆಯಿತು. ನನಗೆ ಕಲರ್ ಬೇಕು, ಬೇರೆ ಕಲರು. ನಾನು ಬೇರೆ ಕಲರ್ ಬೇಕು ಅಂದಾಗ ಏನು ಮಾಡಬೇಕು, ನಾನು ಸಾಲಿಡ್ ಕಲರ್ ಮಾಡ್ಕೊಳ್ಳೋಣ. ಸಾಲಿಡ್ ಕಲರ್ ಮೀನ್ಸ್ ಅಪೋಸಿಟ್ ಕಲರ್ಗಳು, ಈ ಥರ ಅಪೋಸಿಟ್ ಕಲರ್ಗಳೆಲ್ಲ ಗ್ರೇಡಿಯಂಟ್ ಮಿಕ್ಸೆಡ್ ಕಲರ್ಸು. ಇದೆಲ್ಲ ಮಾಡ್ಕೊಂತೆಲ್ಲ ಪೇ ಮಾಡಬೇಕು. ಈ ಥರ ಮಿಕ್ಸ್ ಕಲರ್ಸ್ ಈ ಥರ ಆಗುತ್ತೆ. ಈ ಥರ ನಮಗೆ ಯಾವ ಥರ ಬೇಕಾದ್ರನ ನಾವು ಯೂಸ್ ಮಾಡ್ಕೊಬೋದು. ಈ ಥರ ಇದೂ ಅಷ್ಟೇ, ಈ ಥರ ಬರುತ್ತೆ, ಈ ಥರ ಬರುತ್ತೆ. ನಮ್ಗೆ ಯಾವ ಥರ ಬೇಕಾದ್ರೆ ಚೇಂಜ್ ಆಗುತ್ತೆ. ಈ ಥರ ಅವಾಗಲೇ ನಮ್ಗೆ ಹೇಳ್ಕೊಟ್ಟೆ, ಕನ್ನಡಕ್ಕೆ ಇಂಗ್ಲೀಷ್ಗೆ 2ಕ್ಕೂ ಟರ್ನ್ ಆಗುತ್ತೆ. ಈ ಥರ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಇದಿಷ್ಟು ಆದಮೇಲೆ ನಮ್ಗೆ ಯಾವ ಥರ ಬೇಕು, ಹೆಂಗೆ ಬೇಕು ಎಲ್ಲ ಕೂಡಿಸ್ಕೊಂಡು ಆದಮೇಲೆ ಏನು ಮಾಡಬೇಕು, ಇಲ್ಲಿ 3 ಡಾಟ್ ಇರುತ್ತೆ. ಇದು ಬೇಕಾದರೆ ನೆಕ್ಸ್ಟ್ ಇಲ್ಲೇನಿರುತ್ತೆ, ಇಲ್ಲಿ ಸೇವ್ ಇರುತ್ತೆ. ನಾವೇನು ಮಾಡಬೇಕು, ಇವಾಗ ನಾವು ಫಸ್ಟ್ ಮಾಡಿರೋ ಇಲ್ಲಿದೆ, ಸೆಕೆಂಡ್ ಮಾಡಿರೋದು ಇಲ್ಲಿದೆ. ಈ ರಿಮೂವ್ ಈಗ ಈ ತಮ್ನೆಲ್ ಅಂತ ಇಲ್ಲಿ ತೋರಿಸ್ತಿದೆ ನೋಡಿ, ಇಲ್ಲಿ ಇದನ್ನು ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗಬೇಕು ಅಂತ ಅಂದರೆ ನಿಮಗೆ ಈ ಥರ ಪೇ ಮಾಡೋದಿರುತ್ತೆ. ನಮಗೆ ಪೇ ಮಾಡೋ ಆಪ್ಷನ್ ಎಲ್ಲ ಏನು ಬೇಡ, ವಾಟರ್ ಮಾರ್ಕ್ ಇದ್ರೂ ಪರವಾಗಿಲ್ಲ. ಅಂದರೆ ಈಗ ಸೇವ್ ಅಂತ ಕೊಟ್ಕೊಂಡು ಈಗ ಇಲ್ಲಿ ಡು ಯು ಲೈಕ್ ಟು ರಿಮೂವ್ ವಾಟರ್ ಮಾರ್ಕ್ ಅಂತ ಇರುತ್ತೆ. ನಮಗೆ ವಾಟರ್ ಮಾರ್ಕ್ನ ರಿಮೂವ್ ಮಾಡ್ಕೊಬೇಕಂದ್ರೆ ನಾವು ಪೇ ಮಾಡಬೇಕಾಗತ್ತೆ. ನಾವಾಗ ನೋ ಅಂತ ಕೊಟ್ಕೊಬೇಕು. ನೋ ಅಂತ ಕೊಟ್ಕೊಂಡಾಗ ನಿಮಗೆ PNG PDF JPG ಅಂತ ಕೇಳುತ್ತೆ, ಯಾವ ಆ್ಯಂಗಲಲ್ಲಿ ನಿಮಗೆ ಸೇವ್ ಆಗಬೇಕು ಫೋಟೋ ಫಾರ್ಮೆಟ್ ಅಂತ. ನೆಕ್ಸ್ಟ್ ಕ್ವಾಲಿಟಿ ಕೇಳುತ್ತೆ ನಿಮಗೆ. HD ಕ್ವಾಲಿಟಿಲಿ, ಅದು ಒರಿಜಿನಲ್ ಕ್ವಾಲಿಟಿಲಿ ನಿಮಗೆ ಸೇವ್ ಆಗುತ್ತೆ. ನಿಮ್ಗೆ ಏನಾದರೂ HD ಬೇಕಂದರೆ ಅದಕ್ಕೂ ನೀವು ಪೇ ಮಾಡಬೇಕು. ನಾನೇನು ಮಾಡ್ತೀನಿ, ನನಗೆ JPG ಫಾರ್ಮೆಟಲ್ಲಿ ಬೇಕು. ಸೆಟ್ ಆ್ಯಸ್ ಡೆಫಾಲ್ಟ್, ನನಗೆ ಸೆಟ್ ಆ್ಯಸ್ ಡೆಫಾಲ್ಟ್ ಆದರೆ ಡೆಫಾಲ್ಟ್, ಇಲ್ಲಾಂದರೆ ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ. ಸೇವ್ ಅಂತ ಕೊಟ್ಕೊಂಡ್ರೆ ಅದು 2 ಇಮೇಜಸ್ಸು ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ರೇಟಿಂಗ್ಸ್ ಆಟೋಮೆಟಿಕ್ಲಿ ಇವಾಗ ನಿಮ್ಮ ಇದಕ್ಕೆ ಹೋಗಿ ಇಲ್ಲಿ ಕೇಳುತ್ತೆ. ನಿಮಗೆ ಡಿಸ್ಕಾರ್ಡ್ ಆದರೂ ಮಾಡ್ಬೋದು, ಇಲ್ಲ ಸೇವ್ ಆಸ್ ಡೆಫಾಲ್ಟ್ಗಾದರೂ ಇಟ್ಕೋಬೋದು. ನೀವು ಡಿಸ್ಕಾರ್ಡ್ ಆದರೂ ಮಾಡ್ಬೋದು, ಇಲ್ಲ ಡ್ರಾಫ್ಟಲ್ಲಾದರೂ ಸೇವ್ ಮಾಡ್ಕೋಬೋದು. ಇದನ್ನೇನಾದರೂ ಬೇಕು ಅಂದರೆ ನಾನಿವಾಗ ಡಿಸ್ಕಾರ್ಡ್ ಮಾಡ್ತೀನಿ, ನನಗೆ ಅದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇವಾಗ ಅದು ಗ್ಯಾಲರಿಲಿ ಸೇರಿದೆ. ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ನಾನು ಡೈರೆಕ್ಟ್ ನಾನು ಗ್ಯಾಲ್ರಿಗೆ ಬಂದು ಗ್ಯಾಲ್ರಿನ ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ. ಇವಾಗ ನಾನು ಸೇವ್ ಮಾಡಿರೋದು ಇಲ್ಲಿ ಫೋಟೋನು ಒಂದೆಲ್ಲ ಸೇವ್ ಇಲ್ಲಿ ನೋಡಿ. ಇಲ್ಲಿ ಒಂದು ಗ್ಯಾಲರಿ ಸೇವ್ ಆಗಿದೆ, ಜೊತೆಗೆ ಇದು ಒಂದು ಸಮಯದ ಗೊಂಬೆ ಮಾನವ, ಜೊತೆಗೆ ರಾಗಿ ಮಾಲ್ಟ್, ಡೈರಿ ಫ್ರೀ, ಫ್ರೂಟ್ಸ್ ಫ್ರೀ, ಶುಗರ್ ಫ್ರೀ. ನಾನು ಮಾಡಿರಲಿ ಬೇಸಿಗೆಯಲ್ಲಿ ತಂಪಾದ ರಾಗಿ ಮಾಲ್ಟ್ ಅಥವಾ ಅಂಬ್ಲಿ ಸೂಪರ್ ಡ್ರಿಂಕ್ ಅಂತ ಮಾಡ್ಕೊಂಡಿದ್ದೀನಿ. ಇದು ಆ ಥರ ನಮಗೆ ಶೋ ಆಗುತ್ತೆ. ಇಷ್ಟೇ, ಏನು ತುಂಬ ಕಷ್ಟವಾಗಿರೋ ಕೆಲಸ ಏನೂ ಅಲ್ಲ. ಓಕೆನಾ. ತಮ್ನೇಲ್ ಮಾಡೋದೆಲ್ಲ ತುಂಬ ಕಷ್ಟ ಅಲ್ಲ. ನೀವೇನಂದರೆ ನಮಗೆ ಯಾವುದು ಬೇಕೋ ಆ ಫೋಟೋಸ್ಗಳನ್ನ ನಾವು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದನ್ನಲ್ಲೇ ಆ್ಯಡ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಇಟ್ಕೋಬೋದು. ತಮ್ನೇಲ್ ಆ್ಯಪೇ ಅಂತಲ್ಲ, ಇನ್ನು ತುಂಬ ಹಲವಾರು ಆ್ಯಪ್ಸ್ಗಳಿದೆ ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಈ ಥರ ಇಲ್ಲಿ ಒಂದಿದೆ ನೋಡಿ, ಇಲ್ಲಿ
ಇದನ್ನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗಬೇಕು ಅಂತ ಅಂದರೆ ನಿಮಗೆ ಈ ಥರ ಪೇ ಮಾಡೋದಿರುತ್ತೆ. ನಮಗೆ ಪೇ ಮಾಡೋ ಆಪ್ಷನ್ ಎಲ್ಲ ಏನು ಬೇಡ, ವಾಟರ್ ಮಾರ್ಕ್ ಇದ್ರೂ ಪರವಾಗಿಲ್ಲ. ಅಂದರೆ ಈಗ ಸೇವ್ ಅಂತ ಕೊಟ್ಕೊಂಡು ಈಗ ಇಲ್ಲಿ ಡು ಯು ಲೈಕ್ ಟು ರಿಮೂವ್ ವಾಟರ್ ಮಾರ್ಕ್ ಅಂತ ಇರುತ್ತೆ. ನಮಗೆ ವಾಟರ್ ಮಾರ್ಕ್ನ ರಿಮೂವ್ ಮಾಡ್ಕೊಬೇಕಂದ್ರೆ ನಾವು ಪೇ ಮಾಡಬೇಕಾಗತ್ತೆ. ನಾವಾಗ ನೋ ಅಂತ ಕೊಟ್ಕೊಬೇಕು. ನೋ ಅಂತ ಕೊಟ್ಕೊಂಡಾಗ ನಿಮಗೆ PNG, PDF, JPG ಅಂತ ಕೇಳುತ್ತೆ, ಯಾವ ಆ್ಯಂಗಲಲ್ಲಿ ನಿಮಗೆ ಸೇವ್ ಆಗಬೇಕು ಫೋಟೋ ಫಾರ್ಮೆಟ್ ಅಂತ. ನೆಕ್ಸ್ಟ್ ಕ್ವಾಲಿಟಿ ಕೇಳುತ್ತೆ. ನಿಮಗೆ HD ಕ್ವಾಲಿಟಿಲಿ, ಅದು ಒರಿಜಿನಲ್ ಕ್ವಾಲಿಟಿಲಿ ನಿಮಗೆ ಸೇವ್ ಆಗುತ್ತೆ. ನಿಮ್ಗೆ ಏನಾದರೂ HD ಬೇಕಂದರೆ ಅದಕ್ಕೂ ನೀವು ಪೇ ಮಾಡಬೇಕು. ನಾನೇನು ಮಾಡ್ತೀನಿ, ನನಗೆ JPG ಫಾರ್ಮೆಟಲ್ಲಿ ಬೇಕು. ಸೆಟ್ ಆ್ಯಸ್ ಡೆಫಾಲ್ಟ್, ನನಗೆ ಸೆಟ್ ಆ್ಯಸ್ ಡೆಫಾಲ್ಟ್ ಆದರೆ ಡೆಫಾಲ್ಟು, ಇಲ್ಲಾಂದರೆ ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ. ಸೇವ್ ಅಂತ ಕೊಟ್ಕೊಂಡ್ರೆ ಅದೆರಡು ಇಮೇಜಸ್ಸು ನಿಮಗೆ ಆಟೋಮೆಟಿಕ್ಲಿ ನಿಮ್ಮ ರೇಟಿಂಗ್ಸ್ ಆಟೋಮೆಟಿಕ್ಲಿ ಇವಾಗ ನಿಮ್ಮ ಇದಕ್ಕೆ ಹೋಗಿ ಇಲ್ಲಿ ಕೇಳುತ್ತೆ. ನಿಮಗೆ ಡಿಸ್ಕಾರ್ಡ್ ಆದರೂ ಮಾಡ್ಬೋದು, ಇಲ್ಲ ಸೇವ್ ಆಸ್ ಡೆಫಾಲ್ಟ್ಗಾದರೂ ಇಟ್ಕೋಬೋದು. ನೀವು ಡಿಸ್ಕಾರ್ಡ್ ಆದರೂ ಮಾಡ್ಬೋದಿಲ್ಲ, ಡ್ರಾಫ್ಟಲ್ಲಾದರೂ ಸೇವ್ ಮಾಡ್ಕೋಬೋದು. ಇದನ್ನೇನಾದರೂ ಬೇಕು ಅಂದರೆ ನಾನಿವಾಗ ಡಿಸ್ಕಾರ್ಡ್ ಮಾಡ್ತೀನಿ, ನನಗೆ ಅದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇವಾಗ ಅದು ಗ್ಯಾಲರಿಲಿ ಸೇರಿದೆ. ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ನಾನು ಡೈರೆಕ್ಟ್ ನಾನು ಗ್ಯಾಲ್ರಿಗೆ ಬಂದು ಗ್ಯಾಲ್ರಿನ ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ. ಇವಾಗ ನಾನು ಸೇವ್ ಮಾಡಿರೋದು ಇಲ್ಲಿ ಫೋಟೋನು ಒಂದೆಲ್ಲ ಸೇವ್ ಇಲ್ಲಿ ನೋಡಿ. ಇಲ್ಲಿ ಒಂದು ಗ್ಯಾಲರಿ ಸೇವ್ ಆಗಿದೆ. ಜೊತೆಗೆ ಇದು ಒಂದು ಸಮಯದ ಗೊಂಬೆ ಮಾನವ, ಜೊತೆಗೆ ರಾಗಿ ಮಾಲ್ಟ್, ಡೈರಿ ಫ್ರೀ, ಫ್ರೂಟ್ಸ್ ಫ್ರೀ, ಶುಗರ್ ಫ್ರೀ. ನಾನು ಮಾಡಿರಲಿ ಬೇಸಿಗೆಯಲ್ಲಿ ತಂಪಾದ ರಾಗಿ ಮಾಲ್ಟ್ ಅಂಬ್ಲಿ ಅಥವಾ ಅಂಬ್ಲಿ ಸೂಪರ್ ಡ್ರಿಂಕ್ ಅಂತ ಮಾಡ್ಕೊಂಡಿದ್ದೀನಿ. ಇದು ಆ ಥರ ನಮಗೆ ಶೋ ಆಗುತ್ತೆ. ಇಷ್ಟೇ, ಏನು ತುಂಬ ಕಷ್ಟವಾಗಿರೋ ಕೆಲಸ ಏನೂ ಅಲ್ಲ. ಓಕೆನಾ? ತಮ್ನೇಲ್ ಮಾಡೋದೆಲ್ಲ ತುಂಬ ಕಷ್ಟ ಅಲ್ಲ. ನೀವೇನಂದರೆ ನಮಗೆ ಯಾವುದು ಬೇಕೋ ಆ ಫೋಟೋಸ್ಗಳನ್ನ ನಾವು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದನ್ನ ಅಲ್ಲೇ ಆ್ಯಡ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಇಟ್ಕೋಬೋದು. ತಮ್ನೇಲ್ ಆ್ಯಪೇ ಅಂತಲ್ಲ, ಇನ್ನು ತುಂಬ ಹಲವಾರು ಆ್ಯಪ್ಸ್ಗಳಿದೆ ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಈ ಥರ